ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ. ಇವತ್ತು ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮನೆಯಲ್ಲೇ ಈಸಿಯಾಗಿ ಸ್ವೀಟ್ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ಹಾಗಿದ್ರೆ ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನಿಲ್ಲಿ 4 ಕ್ಯಾರೆಟ್ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆಗಿರೋದ್ರಿಂದ 4 ತೊಗೊಂಡಿದ್ದೀನಿ. ನೀವೇನಾದ್ರು ದೊಡ್ಡ ತೊಗೊಂಡ್ರೆ 3 ತೊಗೊಳ್ಳಿ, ಅಥವಾ ನಿಮಗೆ ಎಷ್ಟು ಬೇಕು, ಯಾವ ಕ್ವಾಂಟಿಟಿನಲ್ಲಿ ಬೇಕು ಅಂತ ನೋಡಿ ತೊಗೊಳ್ಳಿ. ನಾನು ಕ್ಯಾರೆಟ್ನೆಲ್ಲ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಏನು ಕಟ್ ಮಾಡ್ಕೊಂಡಿಲ್ಲ, ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 4 ಕ್ಯಾರೆಟ್ನ ಮಾತ್ರ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅದ್ರ ಅಳತೆಗೆ ತೊಗೊಳ್ಳಿ. ಈ ಕ್ಯಾರೆಟ್ ಎಲ್ಲ ಹೆಚ್ಕೊಂಡಾದ್ಮೇಲೆ ಇಲ್ಲಿ ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ನೀವು ಯಾವ ಬೆಲ್ಲ ಕೂಡ ತೊಗೋಬೋದು. ಬೆಲ್ಲ ಬೇಡ, ಇಷ್ಟ ಆಗಲ್ಲ ಅನ್ನೋರು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ಬೆಲ್ಲನ ಇವಾಗ ನಾನು ಚಾಕುನಿಂದ ಸಣ್ಣದಾಗಿ ಕಟ್ ಮಾಡ್ಕೋತಿದ್ದೀನಿ. ಯಾಕಂತ ಹೇಳಿದ್ರೆ ಬೆಲ್ಲನ ಸ್ವಲ್ಪ ಕರಗಿಸ್ಕೋಬೇಕು. ಪಾಕ ಎಲ್ಲ ಬರೋವರೆಗೂ ಕಾಯಿಸ್ಕೋಬಾರ್ದು, ಕರ್ಗೋ ಥರ ಕಾಯಿಸ್ಕೋಬೇಕು. ಉಂಡೆನೇ ಹಾಕಿದ್ರೆ ಅದು ಕರ್ಗೋದು ತುಂಬ ಲೇಟ್ ಆಗುತ್ತೆ, ಅಷ್ಟರೊಳಗೆ ಬೆಲ್ಲ ತುಂಬ ಕಾಯ್ದುಬಿಡುತ್ತೆ ಅಂತ ಹೇಳಿ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈ ರೀತಿ ಸ್ವೀಟ್ನ ನೀವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಬೇಕ್ರಿ ಸ್ವೀಟ್ ನೆನೆಸ್ಕೊಳ್ಳೋದೇ ಇಲ್ಲ, ಆ ರೀತಿ ಇರುತ್ತೆ. ಇವಾಗ ಬೆಲ್ಲ ಕೂಡ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ವೀಟಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ನೀವು ತುಂಬ ಸ್ವೀಟ್ ಬೇಕು ಅನ್ನೋರಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕ್ಯಾರೆಟ್ನ ರುಬ್ಕೋತಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ನಾನು ಕಟ್ ಮಾಡಿದ್ದಂಥ ಕ್ಯಾರೆಟ್ನ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಂಡು ಅದನ್ನ ರುಬ್ಕೋತಿದ್ದೀನಿ. ರುಬ್ಕೊಂಡು ಆ ಕ್ಯಾರೆಟಲ್ಲಿ ರಸ ಏನಿರುತ್ತೆ ಅದನ್ನು ತೆಕ್ಕೋಬೇಕು. ರಸನ ತೆಕ್ಕೋಬೇಕು. ಇದೇ ರೀತಿ ನೀವು ಒಂದು 2ರಿಂದ 3 ಸರಿ ಮಾಡಬೇಕು. ನೀವು 4 ಕ್ಯಾರೆಟಿಗೆ 2.5 ಲೋಟದಷ್ಟು ನೀರನ್ನು ತೊಗೋಬೇಕು. ಹಾಕ್ಕೊಂಡು ಹಾಗೇ ರೀತಿಯೇ ರುಬ್ಕೊಳ್ಳೋದು, ಮತ್ತು ಅದನ್ನು ಸೋಸ್ಕೊಳ್ಳೋದು, ಮತ್ತು ಅದನ್ನೇ ರಿಟರ್ನ್ ಹಾಕ್ಕೊಂಡು ರುಬ್ಕೊಳ್ಳೋದು, ಸೋಸ್ಕೊಳ್ಳೋದು, ಇದೇ ರೀತಿ ಮಾಡ್ಕೊಳ್ಳಿ. ಆಗ ಮಾಡಿಕೊಂಡು ರುಬ್ಕೊಂಡ್ಮೇಲೆ ಅದನ್ನು ತೆಗೆದಿಟ್ಕೊಳ್ಳಿ. 2 ಲೋಟ ಹಾಕ್ಕೊಂಡು ರುಬ್ಬಿದ ಮೇಲೆ ಲಾಸ್ಟಲ್ಲಿ ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಲಾಸ್ಟಿಗೆ ರುಬ್ಕೋತಿದ್ದೀನಿ. ಮತ್ತು ಇದನ್ನು ಮತ್ತೆ ರುಬ್ಬಲ್ಲ, ಇದು ಲಾಸ್ಟ್ ಟೈಮು. 3 ಟೈಮ್ಸ್ ರುಬ್ಕೊಂಡ್ರೆ ಸಾಕಾಗುತ್ತೆ. ಅದರಲ್ಲಿರೋ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಇದನ್ನಾದಮೇಲೆ ಇದನ್ನು ನಾನು ತೆಗ್ದಿರ್ತೀವಲ್ವ ಸೋಸ್ಕೊಂಡು ರಸನೆಲ್ಲ, ಅದನ್ನು ಬೇಕಿದ್ರೆ ನೀವು ದೋಸೆ ಚಪಾತಿ ಏನಾದರೂ ಮಾಡ್ತಿದ್ರೆ ಆ ಟೈಮಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಇಲ್ಲ ಮಾಡ್ತಿಲ್ಲ ಅಂತ ಹೇಳಿದ್ರೆ ಏನಾದ್ರು ಜ್ಯೂಸ್ ಗೀಸ್ ಮಾಡ್ಕೊಳ್ಳೋ ಟೈಮಲ್ಲಿ ಹಾಕ್ಕೋಬೋದು. ಇಲ್ಲ ಅಂದರೆ ಡಸ್ಟ್ಬಿನ್ಗೆ ಹಾಕ್ಕೋಬೇಕಾಗುತ್ತೆ. ಈಗ ನಾನು ಎಲ್ಲನೂ ಸೋಸ್ಕೊಂಡಾದಮೇಲೆ ನನಗೆ ಇಷ್ಟು ರಸ ಬಂದಿದೆ. 2.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನನಗೊಂದು 3-3.5 ಗ್ಲಾಸ್ ಅಷ್ಟು ರಸ ಬಂದಿದೆ. ಕ್ಯಾರೆಟಲ್ಲೂ ಸ್ವಲ್ಪ ರಸ ಇರುತ್ತಲ್ವ, ಹಾಗಾಗಿ ನೋಡಿ ಇದು ಈ ರೀತಿ ಬಂದಿದೆ. ಅದು ಕಲರೇ ಚೇಂಜ್ ಇರುತ್ತೆ, ರಸ ಎಲ್ಲ ಬಿಟ್ಟು ಅದು ಕಲರ್ ಚೇಂಜ್ ಆಗಿರುತ್ತೆ. ಆ ರೀತಿ ರುಬ್ಕೊಂಡಿದ್ದೀನಿ. ಇವಾಗ ನಾನು ಬೆಲ್ಲನ ಜಿನ್ಗೋದಕ್ಕೆ ಇಡ್ತಿದ್ದೀನಿ. ಅಂದರೆ ಪಾಕ ಬರೋವರೆಗೂ ಕಾಯಿಸ್ಕೊಳ್ಳಲ್ಲ, ಜಸ್ಟ್ ಬೆಲ್ಲ ಕರಗಬೇಕಷ್ಟೇ, ಆ ರೀತಿ ಕಾಯಿಸ್ಕೊತೀನಿ. ಈಗ ನಾನು ತೊಗೊಂಡಿದ್ದಂಥ ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲ ಕರಗೋವರೆಗೂ ಮಾತ್ರ ಕಾಯಿಸ್ಕೊತೀನಿ. ಯಾವುದೇ ರೀತಿ ಪಾಕನ ತೊಗೊಳ್ಳಲ್ಲ. ಈಗ ಒಂದು ಕಡೆ ಬೌಲಲ್ಲಿ ಕಾರ್ನ್ಫ್ಲೋರ್ನ ಎತ್ತಿಟ್ಕೊತಿದ್ದೀನಿ. ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲೊಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ನೀವು ಯಾವ ಕ್ವಾಂಟಿಟಿಲಿ ಮಾಡಿರ್ತೀರ ನೋಡಿ ತೊಗೊಳ್ಳಿ. ತುಂಬ ಜಾಸ್ತಿನೂ ಹಾಕ್ಬಾರ್ದು ಕಾರ್ನ್ಫ್ಲೋರು, ತುಂಬ ತೆಳುವಾಗೂ ಮಾಡಬಾರ್ದು. ಸ್ವೀಟ್ ಏನಾದರೂ ನಿಮಗೆ ತುಂಬ ತೆಳುವಾಗಿ ಬೇಕು ಅಂದರೆ ಕಡಿಮೆ ತೊಗೊಳ್ಳಿ. ಸ್ವೀಟ್ ಸ್ವಲ್ಪ ಗಟ್ಟಿಯಾಗಿ ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾನು ತುಂಬ ಗಟ್ಟಿಯಾಗೂ ಮಾಡ್ಕೋತಿಲ್ಲ, ತುಂಬ ತೆಳುವಾಗೂ ಮಾಡ್ಕೋತಿಲ್ಲ, ಮೀಡಿಯಮಾಗಿ ಮಾಡ್ಕೋತಿದ್ದೀನಿ. ಹಾಗಾಗಿ ನಾನೊಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ತೊಗೊಂಡು ಚೆನ್ನಾಗಿ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ಬೆಲ್ಲನ ಕೂಡ ತೆಗೆದು ಸೋಸಿ ಇಟ್ಕೊಂಡಿದ್ದೀನಿ. ಅದನ್ನ ಸೋಸ್ಕೋಬೇಕು. ಯಾಕಂತ ಹೇಳಿದ್ರೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಅಂತ ಇದ್ದರೆ ಸೋಸ್ಕೊಂಡಾಗ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಈಗ ನಾನು ಕ್ಯಾರೆಟ್ ಜ್ಯೂಸನ್ನ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸೋಸ್ಕೊಂಡಿರೋ ಅಂಥ ಕ್ಯಾರೆಟ್ ಜ್ಯೂಸನ್ನ ಫಸ್ಟ್ ಹಾಕ್ಕೋತಿದ್ದೀನಿ. ಕ್ಯಾರೆಟ್ ಜ್ಯೂಸನ್ನ ಹಾಕ್ಕೊಂಡು ಅದ್ರ ಜೊತೆನೇ ನಾನು ಬೆಲ್ಲನ ಕಾಯಿಸ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಇದನ್ನ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಹೊಂದ್ಕೋಬೇಕು. ಕ್ಯಾರೆಟು ಮತ್ತು ಬೆಲ್ಲದ್ದು ನೀರೇನಿರುತ್ತೆ ಎರಡೂ ಹೊಂದ್ಕೊಳ್ಳೋ ಥರ ಒಂದು 2 ನಿಮಿಷ ಫಾಸ್ಟಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಿಷ್ಟು ಹೊಂದ್ಕೊಂಡ್ಮೇಲೆ ಇದಕ್ಕೆ ಈಗ ನಾನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟು ಕುದ್ದಾದಮೇಲೆ ಕಾರ್ನ್ಫ್ಲೋರ್ನ ಹಾಕ್ಕೋತಿದ್ದೀನಿ. ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ನ ಹಾಕಿದ ಮೇಲೆ ಕೈ ಬಿಡಬಾರ್ದು, ಆವಾಗವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೇನಾದರೂ ಕೈ ಬಿಟ್ವಿ ಅಂತ ಹೇಳಿದರೆ ಅದು ಗಂಟು ಥರ ಆಗೋ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಕಾರ್ನ್ಫ್ಲೋರ್ನ ಹಾಕಿದ ಮೇಲೆ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಲಿಮ್ಮಲ್ಲೇ ಇಡೋದು ಬೇಕಿಲ್ಲ, ಮೀಡಿಯಮಲ್ಲಿ ಇಟ್ಟಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದೇ ಇರೋದ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ನಮಗೆ ಗಂಟಾಗಲ್ಲ, ಚೆನ್ನಾಗಿ ಬರುತ್ತೆ. ಸ್ವೀಟು ಸಾಫ್ಟಾಗಿ ಬರುತ್ತೆ, ನೈಸಾಗಿ ಕೂಡ ಬರುತ್ತೆ. ಅದನ್ನ ಒಂದು 5ರಿಂದ 6 ನಿಮಿಷ ಕುದಿಸ್ಕೊಂಡ್ಮೇಲೆ ಈ ಅದಕ್ಕೆ ಬರುತ್ತೆ. ನೊರೆ ಟೈಪ್ ಬಂದು ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಇದಕ್ಕೆ ನಾವು ತುಪ್ಪನ ಸೇರಿಸ್ಕೋಬೇಕಾಗುತ್ತೆ.
ಗ್ಯಾಸ್ ಸ್ಟವ್ನ ನೀವು ಐ ಫ್ಲೇಮಲ್ಲೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಈಗ ನಾನು ಇದಕ್ಕೆ ತುಪ್ಪನ ಹಾಕೋತಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಪ್ಪನ ಆ್ಯಡ್ ಮಾಡ್ಕೋಬೇಕಾದ್ರೆ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಆದಮೇಲೆ ಮತ್ತೆ 1 ಸ್ಪೂನ್ ತುಪ್ಪನ ಹಾಕೋತಿದ್ದೀನಿ. ಈ ತುಪ್ಪನೂ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಮಿಕ್ಸ್ ಮಾಡ್ಕೋತಾ 2 ನಿಮಿಷ ಗ್ಯಾಪ್ ಕೊಟ್ಟು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ಆವಾಗ ನಮಗೆ ಸ್ವೀಟು ಸಾಫ್ಟಾಗಿ ಕೂಡ ಇರುತ್ತೆ ಮತ್ತು ಕಟ್ ಮಾಡೋದಕ್ಕೂ ಕೂಡ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ, ಫ್ಲೇವರ್ಗೆ ಅಂತ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಫೈನಲ್ಲಾಗಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟನ್ನ ಹಾಕ್ಕೊಂಡಿದ್ದೀನಿ. ಈ ಲಾಸ್ಟ್ ತುಪ್ಪ ಹಾಕ್ಕೊಂಡ್ಮೇಲೆ ಒಂದು 2ರಿಂದ 3 ನಿಮಿಷ ಐ ಫ್ಲೇಮಿಗೆ ಇಟ್ಕೋಬೇಕು. ಐ ಫ್ಲೇಮಿಗೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ, ಸ್ವೀಟ್ ಕೂಡ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಬಾಣಲಿ ತಳ ಬಿಡೋ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಯಾವಾಗ ತಳ ಬಿಟ್ಟು ಉಂಡೆ ಥರ ಬರೋಕ್ಕಾಗುತ್ತೆ ಆವಾಗ ಅದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಈಗ ನಾನೊಂದು ತಟ್ಟೆಗೆ ತುಪ್ಪನ ಹಚ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ನಾನು ತೆಳುವಾಗಿ ಬೇಕು ಅಂತೇಳಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಅದು ಸ್ವೀಟ್ ಸೈಜ್ ದಪ್ಪ ಬೇಕಂತೇಳಿದ್ರೆ ನೀವು ಬೇರೆ ಏನಕ್ಕಾದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಕೇಕ್ ಮೋಲ್ಡ್ ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಬಾಕ್ಸಿಗೆ ಹಾಕ್ಕೋಬೋದು. ಈ ರೀತಿ ಸ್ವೀಟ್ ಬಾಕ್ಸ್ಗಳಿರುತ್ತಲ್ಲ ಅದಕ್ಕೆ ಹಾಕ್ಕೋಬೋದು. ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ತೆಳುವಾಗಿ ಬೇಕಂತೇಳಿ. ಹಾಕ್ಕೊಂಡು ಅದನ್ನು ಒಂದು ಸ್ಪೂನಿಗೆ ತುಪ್ಪನ ಹಚ್ಕೊಂಡು ಒಂದು ಸಮ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನ ಫ್ರಿಜ್ಜಿದ್ರೆ ಫ್ರಿಜ್ಜಿಗೆ ಇಟ್ಕೊಳ್ಳಿ, ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ. ಇಲ್ಲ ಅಂತೇಳಿದರೆ ಒಂದು 1/2 ಅವರ್ ಹಾಗೇ ಇಟ್ಟು ಆಮೇಲೆ ಕಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಬಂದಿರುತ್ತೆ, ತುಂಬಾ ಟೇಸ್ಟು ಕೂಡ ಇರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ, ನಿಮ್ಮ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ. ನೋಡಿ, ಇವಾಗ ನಾನು ಕಟ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ. ಸ್ವಲ್ಪನೂ ಈ ಅಂಟೋ ಥರನೂ ಇರಲ್ಲ, ಕಟ್ಟಾಗೋ ಥರನೂ ಇಲ್ಲ, ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದು ರಾಗಿ ಹಾಲು ಬಾಯಿ ಮಾಡ್ತೀವಲ್ವ ಅದೇ